ಇವತ್ತು ಅತ್ಯಂತ ಸಂತೋಷದಿಂದ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ. ಈಗಾಗಲೇ ಕೃಷಿ ಮಂತ್ರಿಗಳು ಪ್ರಸ್ತಾಪ ಮಾಡಿದಂತೆ ಇದು 5ನೇ ವಿಶ್ವವಿದ್ಯಾಲಯ. ನನಗೆ ನಿಮ್ಮ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಈ ವಿಷಯದ ಪ್ರಸ್ತಾಪ ಮಾಡೋದು. ನಮ್ಮಲ್ಲಿ ಬಿಸಿ ಫಾರ್ಮ್ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ. ಅದನ್ನ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನನಗೂ ಅನಿಸ್ತು, ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ, ಅದನ್ನ ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತೇಳಿ ಇದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿ, ಕ್ಯಾಬಿನೆಟ್ ನಲ್ಲಿ ಕೆಲವು ಮಂತ್ರಿಗಳು ಭಿನ್ನಾಭಿಪ್ರಾಯಗಳನ್ನು ಹೇಳೋದು, ಅಭಿಪ್ರಾಯ ಹೇಳೋದು. ಆದ್ರೆ ನಾನು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳೋದ್ರಿಂದ ಅವರೆಲ್ಲ ಸಣ್ಣ ಹೊಸ ಮಂಡ್ಯ ಜನರಿಗೂ ಖುಷಿ ಆಯಿತು, ಚಲುವರಾಯಸ್ವಾಮಿಗೂ ಖುಷಿ ಆಯಿತು. ಇದು 5 ಜಿಲ್ಲೆಗಳಿಂದ ಒಳಗೊಂಡಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಈ 5 ಜಿಲ್ಲೆಗಳನ್ನ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ. ಈ 5 ಜಿಲ್ಲೆಗಳಿರ್ತಕ್ಕಂಥ ಜನರು, ರೈತರು ಮತ್ತು ಅವರು ಬೆಳೀತಕ್ಕಂಥ ಬೆಳೆಗಳು ಈಗೆಲ್ಲ ಪ್ರದರ್ಶನ ಮಾಡಿದ್ದಾರೆ. 5 ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಬೆಳೆಗಳನ್ನೆಲ್ಲ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೃಷಿ ಮೇಳದಲ್ಲಿ 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅವು ರೈತರಿಗೆ ಗೊತ್ತಾಗಬೇಕು. ಈಗಾಗಲೇ ದರ್ಶನ್ ಪುಟ್ಟಣ್ಣಯ್ಯನವರು ಹೇಳುದು, ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನ ಮಾಡ್ತೀವಿ, ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಇದನ್ನ ರೈತರಿಗೆ ತಲುಪಿಸ್ಬೇಕು. ರೈತರಿಗೆ ತಲುಪಿಸದೆ ಹೋದ್ರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲಿ ಇಟ್ಕೊಂಡ್ರೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಲ್ಯಾಬ್ ಟು ಲ್ಯಾಂಡ್, ಲ್ಯಾಬೊರೇಟರಿ ಏನು ತಯಾರಾಗ್ತದೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ. ಸುಮಾರು 78-80% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಈಗ 60-62% ಸುಮಾರು 20% ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಲ್ಲಿ ಕಬ್ಬು, ಭತ್ತ, ರಾಗಿ, ಜೋಳ, ಆಮೇಲೆ ನೇಯ್ತು, ಸೂರ್ಯಕಾಂತಿ, ರೇಷ್ಮೆ ಎಲ್ಲ ಅದಕ್ಕೆಯಿಂದ ರೇಷ್ಮೆನ ಈಗ ಕಡಿಮೆ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗುತ್ತೆ, ರೈತರು ಉತ್ಪಾದನೆ ಮಾಡ್ತಕ್ಕಂಥ
ಕಮ್ಮಿ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ರೋಗ ಬಂದ್ಬಿಟ್ಟು ರೇಷ್ಮೆ ಅದಾದಂತೆ ರೇಷ್ಮೆ ಮಂತ್ರಿ 84 ಇಸ್ವಿಯ ಹುಲಿಗಳ 84ರಲ್ಲಿ ಎಷ್ಟು ವರ್ಷ ಆಯ್ತು? 41 ವರ್ಷ ಆಯ್ತು. ನಾನು ಮಂತ್ರಿಯಾಗಿ 41 ವರ್ಷ, ಅಂದ್ರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕು ಮೆಂಬರ್ ಕೂಡ ಆಗಿದ್ದೇನೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥವ್ರು. ನಾನು BSc ಮುಗಿಯುವವರೆಗೆ ಯಾವಾಗ ಓದ್ತಿದ್ದೆ ರಜದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ